ಜಯಶ್ರೀ ಪ್ರಥಮತಃ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಯೋಗಿ ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಚೇತನಕ್ಕೆ ದಿವ್ಯ ಚೇತನಕ್ಕೆ ತ್ರಿಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪಟ್ಟಾಭಿಷೇಕ ವಾರ್ಷಿಕೋತ್ಸವ 51 ವರ್ಷ 51 ವರ್ಷಕ್ಕೆ ಕಾಲಿಟ್ಟಿದೆ. ನಿರಂತರವಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಚಿಣ್ಣರ ಜಾಣರ ಜಗಲಿಯನ್ನು ಅದರ ನೆನಪಿಗಾಗಿ ಮಾಡ್ತಾಯಿದ್ವಿ. ಅದರ ಮುಕ್ತಾಯ ಸಮಾರಂಭವನ್ನು 25ನೇ ತಾರೀಕು ಬೆಳಗ್ಗೆ ಹೇಮಗಿರಿನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹೇಮಗಿರಿಯಲ್ಲಿ ಮಾಡುವಾಗ 51 ವರ್ಷ ಗುರುಗಳ ಪಟ್ಟಾಭಿಷೇಕ ವಾರ್ಷಿಕೋತ್ಸವ ಆಗಿರೋದ್ರಿಂದ 51 ಜೋಡಿ 80 ವರ್ಷ ತುಂಬಿರುವಂಥ ವಯಸ್ಸಾದಂಥ ಆದರ್ಶ ದಂಪತಿಗಳನ್ನಿಬ್ಬರನ್ನೂ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಗೌರವಿಸಿ ಅವ್ರಿಗೊಂದು ಹೆಣ್ಮಕ್ಳಿಗೆ ಕುಪ್ಸ ಮತ್ತು ರವಕೆಗಳನ್ನು ಕೊಡೋದು, ಸ್ಯಾರಿನ ಗಂಡು ಮಕ್ಕಳಿಗೆ ಪಂಚೆ ಶರ್ಟು ಮತ್ತು ವಸ್ತ್ರಗಳನ್ನು ಕೊಡೋದ್ರ ಮುಖಾಂತರ ಬಹುಶಃ ಅವ್ರಿಗೊಂದು ವಿಶೇಷವಾದಂಥ ನೆನಪಿನ ಕಾಣಿಕೆಯನ್ನು ಕೊಡುವಂಥ ಒಂದು ಕೆಲಸ ಮಾಡಿದ್ವಿ. ಬಹುಶಃ ಇದು ಗುರುಗಳಿಗೊಂದು ಪ್ರಿಯ, ವಯಸ್ಸಾದವ್ರ ಕಂಡು ಗುರುಗಳಿಗೆ ಭಾಳ ಪ್ರೀತಿ ಇತ್ತು. ಹಾಗಾಗಿ ಅದನ್ನು ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಈಗ ನಮ್ಮಲ್ಲಿ ಒಂದು ಸಣ್ಣ ಪ್ರಶ್ನೆ ಆಗಿದ್ದು 80 ವರ್ಷದಲ್ಲಿ ಸಿಗೋದಿಲ್ಲ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಅನೇಕ ಜನ ವ್ಯಕ್ತಪಡಿಸಿದ ಮಹನೀಯರುಗಳು. ಆದರೆ ಈ ಹಳ್ಳಿಗಳಿಗೆ ಹೋದರೆ ಬಹುಶಃ ಈಗಾಗಲೇ 43 ಜನ ಆಗಿದ್ದಾರೆ ನೆನ್ನೆಗೆ. ಬಹುಶಃ ಇವತ್ತು ನಾಳೆಗೆ ಅದು ಮುಗೀತದೆ. 51 ಜೋಡಿನ ಏನೇ ಕಷ್ಟ ಆದರೂ ಮಾಡಿ ಆ ದಿನ ಅವರಿಗೆ ಗೌರವಿಸಿ ಸನ್ಮಾನಿಸಿ ಗುರುಗಳ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವ್ರನ್ನ ತುಂಬ ಪೂಜ್ಯ ಭಾವನೆಯಿಂದ ನೋಡುವಂಥ ಕೆಲಸ ಮಾಡ್ತಾಯಿದ್ವಿ. ಬಹುಶಃ ಇದು ಆ ವಯಸ್ಸಾದ ಜೀವಕ್ಕೆ ಒಂದು ವಿಶೇಷವಾದಂಥ ಒಂದು ಗೌರವ ಸಮರ್ಪಣೆ ಅಂತ ನಾನದು ಭಾವಿಸಿದ್ವಿ. ಬಹುಶಃ ಇಂಥ ಕಾರ್ಯಕ್ರಮಗಳು ಆದರ್ಶಪರವಾಗಲಿ ಅನ್ನೋದೇ ನನ್ನ ಕಳಕಳಿಯ ಪ್ರಾರ್ಥನೆ.